ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಸ್ವರ ಓ ಇಂದ ಸ್ಟಾರ್ಟ್ ಆಗುವಂಥ 5 ಪದಗಳನ್ನು ನಾವು ಪ್ರಾಕ್ಟೀಸ್ ಮಾಡಿ ನೋಡೋಣ. ಅದರಲ್ಲಿ ಮೊದಲನೇ ಅಕ್ಷರ ಓ ಇಲ್ಲಿ ಬರೆದಿದ್ದೀನಿ 0. ಓಂ ಕಾ ದೀರ್ಘ ಕ, ರ ದ ಗುಡಿಸು ದಿ, ದೀಗೊಂದು 0, ದಿನ್ ದ, ಓಂಕಾರದಿಂದ ಅಂತ ಒಂದು ಪದ. ಎರಡನೇದು ಇಲ್ಲಿ ಓ ಇದೆ ಅಲ್ವಾ, ದ ಬರ್ಕೊಂಡು ಕೊಂಬು ಕೊಡೋಣ. ದ ಕೊಂಬು, ಓದು, ತಾಗುಳಿಸುತ್ತಿ, ತೀಗೆ ತಾವತ್ತು ತಿ, ಓದುತ್ತಿ, ರಾ ಕೊಂಬು ರು, ವಾ ವಾ ನು ಅಂದರೆ ಓದುತ್ತಿರುವವನು ಅಂತ ಒಂದು ಪದ. ನೆಕ್ಸ್ಟ್ ಪದ ಡಾ ದೀರ್ಘ, ಅಂದರೆ ಓ ಆಲ್ರೆಡಿ ಬರೆದಿದ್ದೀನಿ. ಓ ಡಾ ದೀರ್ಘ ಡಾ ಮತ್ತು ಡಾ ಬರೆದು ಕೊಂಬು ಓ ಡಾ ಡು, ವಾ ವಾ ನು ಅಂದರೆ ಓಡಾಡುವವನು ಅಂತ ಒಂದು ಪದ. ಅನಂತರ ಓ ಇದೆ ಅಲ್ವಾ, ಡಾ ಏತ್ವ ಕೊಂಬು ಕಿಳಿ ದೀರ್ಘ ಓ ಡೋ, ಡಾ ಗುಡಿಸು ಡಿ, ಓಡೋಡಿ, ಪಾ ರಾ ಕೊಂಬು ರು, ವ ಓಡೋಡಿ ಬರುವ ಅಂತ ಒಂದು ಪದ ಮಾಡೋಣ. ಆಮೇಲೆ ಓ ಇಲ್ಲಿ ಓ ಇದೆ, ಲಾಕೆತ್ವ ಲೇ, ಓಲೆ ಗ, ರಾ ಗುಡಿಸು ರಿ, ಓಲೆ ಗರಿ, ಗ ಳ, ನಾಕೊಂಬು ನು, ನೂಗೆ ನಾವತ್ತು ನು, ಓಲೆ ಗರಿಗಳನ್ನು ಅಂತ 5 ಪದ ರಚಿಸಿದ್ದೀವಿ. ಅದನ್ನು ಒಂದು ಸರಿ ಈ ಕಡೆ ಬರೆಯೋಣ. ಇನ್ನೊಂದು ಸರಿ ಹೇಳ್ಕೊಂಡು ಬರೆದಾಗ ನಮಗೆ ಫುಲ್ಲು ಬೈ ಹಾರ್ಟ್ ಆಗುತ್ತೆ. ಓ 0 ಓಂ ಕಾ ದೀರ್ಘ ಕ, ರ ಓಂಕಾರ, ದ ಗುಡಿಸು ದಿ, ದೀಗೊಂದು 0, ದಿನ್ ದ ಓಂಕಾರದಿಂದ ಅಂತ ಒಂದು ಪದ. ಆಮೇಲೆ ಓ ದು, ದ ಕೊಂಬು ದು, ತ ಗುಡಿಸು ತಿ, ತೀಗೆ ತಾವತ್ತು ತಿ, ಓದುತ್ತಿ, ರು ರಾ ಕೊಂಬು ರು, ವಾ ವಾ ನು ಅಂದರೆ ಓದುತ್ತಿರುವವನು ಅಂತ ಒಂದು ಪದ. ಅನಂತರ ಓ ಇದೆಲ್ಲ ಅದನ್ನು ಬರೆದು ಡಾ ದೀರ್ಘ ಡಾ ಡು, ಡಾ ಕೊಂಬು ಡು, ಓಡಾಡು, ವಾ ವಾ ನು ಅಂದರೆ ಓಡಾಡುವವನು ಅಂತ ಒಂದು ಪದ. ಅನಂತರ ಓ ಡಾ ಏತ್ವ ಕೊಂಬು ಕಿಳಿ ದೀರ್ಘ ಓಡೋ ಮತ್ತು ಡಿ, ಓಡೋಡಿ, ವ ರು ವ ಓಡೋಡಿ ಬರುವ ಅಂತ ಒಂದು ಪದ. ನೆಕ್ಸ್ಟ್ ಓ ಲಾಕೆತ್ವ ಲೇ, ಓಲೆ ಗ, ರಾ ಗುಡಿಸು ರಿ, ಗ ಳ ನು ಓಲೆ ಗರಿಗಳನ್ನು ಅಂತ ಒಂದು ಪದ ಮಾಡ್ಕೊಳ್ಳೋಣ. ಇನ್ನೊಂದು ಸರಿ ಓದ್ಬಿಡೋಣ. ಅದು ಓಂಕಾರದಿಂದ ಓದುತ್ತಿರುವವನು, ಓಡಾಡುವವನು, ಓಡೋಡಿ ಬರುವ, ಓಲೆ ಗರಿಗಳನ್ನು ಅಂತ ಓ ಸ್ವರದಿಂದ ವ್ಯಂಜನ ಗುಣಿತಾಕ್ಷರಗಳು ಎಲ್ಲ ಸೇರಿ ಬರುವಂತಹ 5 ಪದಗಳನ್ನು ರಚಿಸಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಹೌದು ರಚಿಸಿ ನೋಡೋಣ.